ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಪ್ರಿಯಾ ಲಾಗಲ್ಲಿ ಸ್ವಾಗತ ಇದೆ. ಸೊ ಟೈಮ್ ಏನಾಗಿದೆ ಅಂದರೆ 8 ಗಂಟೆ ಆಗಿದೆ. ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲ್ ಅಂತ ಮುಂದೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಸೋಮವಾರ ಮುತ್ತೇನ ಜಾತ್ರೆ ಇದೆ ಅಂತೆ. ನಾವು ನಿನ್ನೆ ಸಾಯಂಕಾಲ ಬಿಟ್ಟಿದ್ದೀವಿ. ಸೊ ಸಾಯಂಕಾಲ ನಾವು ಜರ್ನಿ ಮಾಡಿಕೊಂಡು ಇಲ್ಲಿ ಸಗರ್ಗೆ ಬಂದಿದ್ದೀವಿ. ಇವತ್ತು ಏನಪ್ಪ ವಿಶೇಷ ಅಂದರೆ ಇವತ್ತು ನಾವು ನಮ್ಮ ಹೊಲಕ್ಕೆ ಹೋಗ್ತಾ ಇದ್ದೀವಿ. ನಾವು ಕೂಡ ಹೊಲಕ್ಕೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬರಬೇಕು ಅಂದ್ಕೊಂಡಿದ್ದೀವಿ. ಇವಾಗ ಎದ್ದಿದ್ದೀವಿ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಲೆಮನ್ ವಾಟರ್ ಕುಡೀರಿ 1 ಅವರ್ ಆಗನ ಟೀ ಕುಡ್ದಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು, ಅದರ ತಯಾರಿ ನಡೆದಿದೆ. ಸೊ ನಡೀರಿ. ಸೊ ಇವಾಗ ನಾವು ರೆಡಿ ಆಗಿದ್ದೀವಿ ಹೊಲಕ್ಕೆ ಹೋಗೋಕ್ಕೆ. ನಾನು ಕೂಡ ಸ್ನಾನ ಮಾಡಿದ್ದೀನಿ, ಯಾಕಂದರೆ ಅಲ್ಲಿ ನಮ್ಮ ಹೊಲದಲ್ಲಿ ಒಂದು ಟೆಂಪಲ್ ಇದೆ, ಭಾಗಮಯಿ ಟೆಂಪಲ್. ಸೊ ಅಲ್ಲಿ ನಾವು ಮಾಡಬೇಕು, ಚೆನ್ನಾಗಿ ಪೂಜೆ ಮಾಡಿಕೊಂಡು ಬರ್ತೀವಿ. ಸೊ ನೋಡ್ಕೊಂಡು ಬರೋಣ ನಡೀರಿ. ಸೊ ನಾವು ನಮ್ಮ ಹೊಲದಲ್ಲಿ ಬಂದೀವಿ, ನೋಡ್ಬೋದಾ? ಈ ಎಲ್ಲ ನಮ್ಮ ಹೊಲನೇ. ಸೊ ಲಾಗ್ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಇಲ್ಲಿ ಬಂದು ಸ್ವಲ್ಪ ಮುಜುಗರೆ ಅನಿಸುತ್ತೆ, ಅಂದರೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ಮುಟ್ಟಿದ್ದೀವಿ, 2 ಹೊಲ ಇದ್ದಾವೆ ಆ ಕಡೆ ಈ ಕಡೆ. ಯಾರು ಇಲ್ಲ ನೋಡ ಚಿನ್ನ. ಹಾಯ್ ಹಾಯ್ ಮೇಡಮ್ಮ, ಹಾಯ್ ಮೇಡ. ಇದು ನಮ್ಮ ಹೊಲ ನೋಡ್ರಿ. ಓಕೆ, ಕಮ್ ಆನ್. ಅಂದರೆ ಇದು ಟಮಾಟಿ ಗಿಡ ಇದೆ. ಹೂವಿನ ಗಿಡ ಇದೆ, ಕಲರ್ ಪೀಚ್ ಕಲರ್ ಇದೆ. ದೇವರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ. ಇಲ್ಲಿ ಈ ಸಾಲೆಲ್ಲ ಹೂವಿನ ಗಿಡ ಇದೆ, ನೋಡ್ಬೋದಾ? ನೋಡಿ, ಇದೇ ಭಾಗಮಯಿ ಗುಡಿ ಇದೆ ಫ್ರೆಂಡ್ಸ್. ನಾವು ಒಂದು ಚಿಕ್ಕ ಗುಡಿ ಮಾಡೀವಿ. ಇಲ್ಲಿ ನಮಗೆ ಹೀರೆಕಾಯಿ ಸಿಕ್ಕಿದ್ದಾವೆ. ಹೀರೆಕಾಯಿ ವಾವ್, ಎಷ್ಟು ಚಂದ ಓದ್ತೀರಿ. ಹೀರೆಕಾಯಿ ಗಿಡ ಇದೆ ನೋಡಿ ಇಲ್ಲಿ. ದೊಡ್ಡ ಆತ ಅಲ್ಲತ್ತೀರಿ. ಇದು ಯಾವ್ದತ್ರಿ? ಅದನ್ನು ಇಷ್ಟು ಬೆಳೆದದ ಹರ್ಕೊರತ್ರಿ, ಚಂದದ ಅದು. ಇಲ್ಲಂದ ಅವತ್ತು ಹರಿದ್ರೆ ಭಾಳ ದೊಡ್ಡದಾಗ್ತದಲ್ಲತ್ರಿ, ದಮ್ಮ ಆಗ್ತದ. ಜವಾರಿ ಅಲ್ಲತ್ತೀರಿ, ಭಾಳ ರುಚಿ ಆತಾವತ್ತೀರಿ ಇವು. ಮೂರು ತಿಂಗಳು ಇದು ಕಡಿತನ ಮಾನಂತನ ಇದ್ರ ತನ ಇರ್ತದೆ, ಹೆಚ್ಚಿ ಆಗತ್ತನ ಕಡಿ. ಹಂಗಿದ್ರೆ ಚಂದ ಹತ್ತೀರಿ. ನಾ ಅಂದಿದ್ದು ಹೀರೆಕಾಯಿ ಬೆಳೆ ನೋಡಿ ಎಷ್ಟು ಉದ್ದಾಗ್ಯದತ್ತೀರಿ, ಎಲ್ಲ ಕಡೆದಿಂದ ಎಷ್ಟು. ಯಾವಾಗ ನೆಟ್ಟದತ್ತೀರಿ? ಕಲ್ ಮ್ಯಾಗ ನೋಡ್ರಿ ಐತ್ರಿ, ಇದು ಎಷ್ಟು ಚಂದದ ಹೂವು ಆಗ್ಯದ ನೋಡ್ರಿ, ಎಷ್ಟು ಕ್ಯೂಟ್ ಅದದು. ಇವು ಸಿಗಲ್ಲ, ಇವು ಹುಡುಕಾಡಿದ್ರೆ. ಇವ್ಸ್ ಅಂದ್ರೆ 15-20 ರೂಪಾಯಿ ಮನ್ಯಾಗ ನೋಡಿದಿಲ್ರಿ ಅಷ್ಟವೇನ. ಅಂದ್ರೆ ಇದ್ರಂಗೂ ಇರಲ್ಲತ್ತೀರಿ ಅವು. 20 ರೂಪಾಯಿ ಪಾವು ಕಿಲೋ ನೋಡಂಗೆ ನೋಡಂಗೆ ನೋಡಿ ಎಷ್ಟು ಒಂದು 20 ರೂಪಾಯಿಗೆ. ಅದು ಕೈ ಇರಬಾರ್ದು.
ಭಾರಿ ಶಕ್ತಿ ಇರುತ್ತೆ ಅಂತ ಹೊಟ್ಟೆ ಇನ್ನೊಂದು ಸ್ವಲ್ಪ ಇರಬೇಕು ಜರ. ಕೆಂಪು ರಾಜಗಿರಿ ಪಲ್ಯ ಇದೆ ನೋಡಿ ಫ್ರೆಂಡ್ಸ್, ಇದು ಫುಲ್ ನೋಡ್ರಿ ಇವ್ರು ತಿಂತಾ ಇದ್ದಾರೆ. ತೋರಿಸ್ರಿ ಜರ ತಿಂತ ನೋಡ್ರಿ, ಚೆನ್ನಾಗಿದೆ ರೀ, ಸೂಪರ್ ಇದೆ ಅಂತ. ಆರು ಸ್ವಲ್ಪ ಮುಖ ತೋರಿಸಮ್ಮ. ಹಾಯ್ ಮೇಡಮ್ ಆರು. ಹೊಲ್ದನ್ಕಿ ಸೌಂತಿಕಾಯಿ ನೋಡ್ರಿ ತುಂಬ ಎಳಿ ಮತ್ತು ರುಚಿ ಇದೆ. ತಿಂದಾಳೆ, ಸ್ವಲ್ಪ ಸಿಟ್ಟಿಗೆ ಹೇಳ. ಯಾಕೇನು ಯಾಕೆ ಸಿಟ್ಟು ಬಂದದಮ್ಮ? ಯಾಕಮ್ಮ ಸಿಟ್ಟು? ಸ್ವಲ್ಪ ಸಿಟ್ಟಿಗೆ ಏರಿದಾಳೆ, ಯಾಕೋ ಗೊತ್ತಿಲ್ಲ. ನಡ್ರಿ ಮುಂದೆ ನೋಡೋಣ. ಸೌಂತಿಕಾಯಿ ತಳ ಬಿದ್ದದ ಬೋರ್ ಎಲ್ಲ ಈ ರಾಜಗಿರಿ ಸುಪ್ರಿಯ ಹಸಿರು ರಾಜಗಿರಿಕ್ಕಿಂತ ಭಾಳ ಶಕ್ತಿ ಇರ್ತದಂತ. ನೋಡ್ರಿ ನೋಡೋಣ. ಚಲೋ ಮಾಡಿರ್ತಾವ ಕಡೆ ಕಡೆ ಹಾಕಿದ್ದು ಸಲ ಟೆಗ್ಗೊಡಿಸಿ ನೋಡಿ, ಗಿಡಗಳು ಭಾರಿ ಕೊಡ್ತಾರೆ ಮಳೆಗೆ. ಆ ಸಲ ಅಲ್ಲಿ ಹಾಕಿದ್ರಲ್ಲ ತಿರಿ, ಈ ಸಲ ಹಾಕಿಲ್ಲಲ್ರಿ. ಇದು ಅಂಬ್ರಿಕಾಯಿ ಪಲ್ಯದ ಗಿಡ ಇದೆ, ಕಿರ್ಸನ್ ಪಲ್ಯ ಇದೆ ನೋಡಿ ಫ್ರೆಂಡ್ಸ್. ಅಲ್ಲಿ ನಮ್ಮ ಶಾಣು ಹಿಡ್ದಿದ್ದಾನೆ, ಅದು ಪೂರ್ತಿ ಕಿರ್ಸನ್ ಪಲ್ಯ ಇದೆ. ಚಿನ್ನಿ ನೀ ದಂಡಿಗೆ ನಿಂತಿ ನೋಡು ಸರ್. ಪುಂಡಿ ಪಲ್ಯ ಇದೆ ಇದು ನೋಡಿ. ಆರಾಮ್ಸಿರತ್ರಿ ನಾಷ್ಟ ಹಾಕೊಡ್ರವ, ಬಿಸಿ ಬಿಸಿ ತಿಂತೀವಿ. ಎಲ್ಲಿ ಬಂದಿರಮ್ಮ? ಅರೆ ಎಲ್ಲಿ ಬಂದಿ? ನೋಡ್ರಿ ಕರೀರಿ ಅವ್ರಿಗೆ. ಇಲ್ಲಿ ನೋಡಿ, ಇದು ಕರಿಬೇವು ಗಿಡ ಇದೆ ಒಳಗೆ, ನೋಡ್ತಾ ಇದ್ದೀರಾ? 2 ಹೂವು ತುಂಬ ಚೆನ್ನಾಗಿದೆ, ರೋಸ್ ಹಾಕೊಂಡಂಗೆ. ವಾವ್ ಸೂಪರ್. ಈ ಸಲ ತೋಡಿದ್ರೆ ಚೆನ್ನಾಗಿ ಹಾಕಿದ್ರೆ ಭಾರಿ ಬರ್ತದೆ ಅಂತೇಳಿ ಗಿಡಗಳು ಮಳೆಗೆ. ಅವ್ರ ಮನೆ ಕಟ್ಕೊಂಡು ಇದು ಮಾಡಿದ್ರು, ಇಲ್ಲಾಂದ್ರೆ ಏನು ಕಡೆ ರೋದಿಲ್ಲ. ಚೆನ್ನಾಗಿ ದೊಡ್ಡಪ್ಪನ ಮೇಲೆ ಬಿಟ್ರೆ ಸಂಸಾರ ಆಗತ್ತಾನ. ಕಲ್ಸಂತ್ರಿ ಏನು ಕಲ್ಸಂಬ್ರಿ ಏನು ಕಲ್ಸಂತ್ರಿ ಕಲಿಸಿಗೇಸಿಂದ ಎಲ್ಲರಿಗೆ ಇಟ್ಟು ಹಾಕ್ಬಿಡು. ಮಾಡ್ತೀನಿ ಹಾಕೊಂಬಿಡು ಆಯ್ತು. ಮತ್ತೆ ಮನೆಗೆ ಹೋಗ್ತೀನಿ. ಯಾ ಸೊಲಿವ ತೆಗಿನ ಸ್ವಲ್ಪ ಶಾಣಗ ಹಾಕ. ಏನು ಈ ವರ್ಷ ನಿಮ್ಮ ಅಪ್ಪ ಮಸಾಲಿಗೆ ಆಸರಾಗಿಲ್ಲ, ಎಣ್ಣೆಗೆ ಆಸರಾಗಿಲ್ಲ. ಏನ್ ತಿತ್ತಿ ಶ್ರೀಶೈಲದಾಗ? ಎರಡನೇ ಹೊಲಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಫಸ್ಟ್ನೇ ಹೊಲಕ್ಕೆ ಹೋಗಿ ಊಟ ಮಾಡಿಕೊಂಡು ತುಂಬ ಚೆನ್ನಾಗಿ ಅನಿಸುತ್ತೆ ಹೊಲದಲ್ಲಿ ಊಟ ಮಾಡೋಕ್ಕೆ. ಯಾಕಂದರೆ ತುಂಬ ರುಚಿ ಕೊಡುತ್ತೆ. ತುಂಬ ಊಟ ನಾವು ನಾರ್ಮಲ್ಗಿಂತ ಜಾಸ್ತಿ ಊಟ ಹೋಗುತ್ತೆ. ಸೊ ಈ ಹೊಲ ಕೂಡ ನಾವು ಹತ್ತಿನೇ ಹಾಕಿದ್ದೀವಿ. ಇದು ಹೊಲ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಚಲೋ ಆಗತ್ತೆ. ಹರಿಯೋದು ಹರಿತೀರಿ, ಚಂದ ಹರಿಬೇಕಿಲ್ಲ. ಹೆಂಗೆ ಮಾಡ್ಯಾರ ತಪ್ಲಗಳು ನೋಡೋದು ಕಟ್ಟಿಗೆ. ಅಲ್ಲಿ ಮಲ್ಲ ಕುಂತದ ಗಿಡಕ್ಕೆ ಕಾಯಿ ನೋಡಿ. ಹಿಂಗೆ ಬರ್ಬೇಕು. 5 ಬಂದ್ರು ದಿನ ಮುಂದೆ ಹೊಂಟದ 6ನೇದಗ ಹಂಗೆ ಬಂದ್ರು ನೋಡಿ ಭಾರಿ 6 ಕಾಯಿ. ಇಲ್ಲಿ ನಮ್ಮನೆ ಐತ್ರಿ. ಇವು ಚಲೋ ರೀ, ಇವೇ ಚಲೋ ಆಗ್ತೀರಿ. ಇವಾಗ ಮಾಡಿದ ಸುಪ್ರಕಿನ ಏನಂತ್ರಿ? ಯಾಕೆ ತಿನ್ನೋದಲ್ಲ ಮದು ಸುಪ್ರಿಯಾಗಿ ಒಂದೊಂದು ಕೊಡ. ಸಣ್ಣದು ಕೊಡ್ರಿ ಹತ್ತಿರಿ. ಹಾಗಲ್ಕಾಯಿ ಅಲ್ಲ, ಅವು ಸೌತಿಕಾಯಿ ಮಾಡ್ಯಾಳ್ರಿ ಹತ್ತಿರಿ. ಆಕಿ ಶಾಣು ಸೌಕೋಸಪ್ಪ ಚಂದಿರಲ್ಲ. ಹಣ್ಣು ಇದ್ದುದು ಹಣ್ಣದಂದು ಶಾಣು ಬಿಡಪ್ಪ ಬ್ಯಾಡ್ ಬಿಡು ಬಾ. ಅವು ಏನಂತ ಮಾಡಿದೆ ಅಲ್ಲಿಂದ ನೋಡಕ್ ಆಕಿ ಒಂದು ಸಣ್ಣ ಬರ್ಕೊಡಲ್ಲ ಮಿಡಿ ದಿನ ಒಂದು ಅಂತ ಕಿಲಾದ್ ನೋಡ್ಸಣ.
ಅಲ್ಲಿ ಇನ್ನೊಂದು ಮಿಡಿ ಅದಾರು ಕೊಡಕ್ಕೆ ಇದನ್ನ ಕೊಟ್ಬಿಡಕ್ಕೆ ಸುಮ್ಮಂತ ಕೈ ಹಿಡ್ಕೊಂತಾವ ತಾಯಿ ಕಾಣಕ್ಕೆ ಬಿಡ್ತಾವ ತಾಸ ಕೊಡ ಹಾಂ ಇದು ತಗೋ ಇದೇ ಚಂದ ನೋಡಿ ಕಲರ್ ವಾವ್ ರೀ ಹತ್ತು ರೀ ಸೂಪರ್ ಬಿಡ್ರಿ ಆತರ ಮೆಣಸಿಕಾಯಿ ನೋಡಿ ಹಿಡ್ದಮ್ಮ ಹೋಗ್ತೀರಿ ಅಯ್ಯೋ ಇದ್ರ ಮೆಣಸಿಕಾಯಿ ಎಲ್ಲ ಆತ್ರಿ ನಾವು ತೈಸುತ್ತೀವಿ ಕಂಡಪಟ್ಟು ನನಗೆ ಬರ್ಲಿ ತಗೋಯಪ್ಪ ಚೆನ್ನಾಗಿ ಮಳೆ ಬರ್ತಾ ಇದೆ ನಾವು ತೈಸತಾ ಇದ್ದೀವಿ ಮಳೆ ಇಟ್ಟು ಬರಕತ್ತದ ನಮ್ಮ ಹತ್ತಿ ಹಂಗವತ್ತೆ ಮತ್ತೆ ಯಾವಾಗ ಹತ್ತಿ ಸಸಿ ಹೇಳಿದ್ರಲ್ಲ ನಮ್ಮ ಹೊಲ್ದಾಗ ಸಿಟಿಗೆ ಇರ್ತಾವ ಆಕಿ ನಡಿ ನಿಮ್ಮ ಊರಿಗೆ ಸೊಂಡವ ಸೊಂಡಿ ಮಾಡ್ತೇನ ನೋಡಿ ಫ್ರೆಂಡ್ಸ್ ಇದು ಹೊಲದಲ್ಲಿ ಹೋಗಿದ್ದೀವಿ ಎಲ್ಲ ಅಲ್ಲಿದೆ ಕಾಯಿಪಲ್ಯ ಅಂದ್ರೆ ನೋಡ್ರಿ ಹೀರೆಕಾಯಿ ಮೆಣಸಿಕಾಯಿ ಹಾಗಲಕಾಯಿ ಬೆಂಡೆಕಾಯಿ ಎಲ್ಲಷ್ಟು ನಮ್ಮ ಹೊಲದಲ್ಲಿ ಬೆಳೆದಿದ್ದು ಪ್ಲಸ್ ಏನು ದವಾ ಹೊಡಿಲಾರೆ ಬೆಳೆಸಿದ್ದು ತುಂಬ ಅಂದರೆ ತುಂಬ ಆರ್ಗ್ಯಾನಿಕ್ ಕಾಯಿಪಲ್ಯ ಇದೆ ಸೊ ನಾವು ಮನೇಲಿ ಇದೆ ಊಟ ಮಾಡೋದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಯಾವುದು ತುಂಬ ಅಂದರೆ ತುಂಬ ಜವಾರಿ ಮತ್ತು ಹೈಜೆನಿಕ್ ಇದೆ ಇಷ್ಟು ಎಲ್ಲ ತಂದಿದ್ದೀವಿ ಇದಕ್ಕಿಂತ ಹೆಚ್ಚಿಗೆ ಇರುತ್ತೆ ನಾವು ಎಷ್ಟು ಬೇಕಷ್ಟು ಹರ್ಕೊಂಡು ಮತ್ತೆ ಹರ್ಕೋತೀವಿ ಇಲ್ಲಿದೆ ಊಟ ಮಾಡ್ತೀವಿ ನೋಡ್ಬೋದಾ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಇಲ್ಲಿ ನೋಡಿ ಇವು ನಮ್ಮ ಹೊಲದು ಮೆಕ್ಕಿತನಿ ಇದ್ದಾವೆ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಮೆಕ್ಕಿತನಿ ಹುಡುಗರು ಹಂಗೆ ತಿಂದಾರೆ ಯಾಕಂದರೆ ಹಾಲು ಹತ್ತತ್ತು ಇವು ನಮ್ಮ ಹೊಲದಲ್ಲಿ ಮೆಣಸಿಕಾಯಿ ನೋಡ್ರಿ ಇಷ್ಟು ಉದ್ದ ಮತ್ತು ಅಂದರೆ ತುಂಬ ಖಾರ ಇದ್ದಾವೆ ತುಂಬ ಚೆನ್ನಾಗಿದೆ ಈ ಹೂವು ಇದೆ ಫ್ರೆಂಡ್ಸ್ ಸೋಮವಾರ ಇದೆ ನಾಳೆ ಜಾತ್ರೆ ಇದೆ ಸೊ ಪೂಜೆ ಮಾಡಿದ್ರೆ ಹೂವು ಬೇಕಾಗುತ್ತೆ ಅಂತ ಅಲ್ಲೇ ಹೊಲದಲ್ಲಿ ಇದ್ದು ಹರ್ಕೊಂಡು ಬಂದಿದ್ದೀವಿ ನೋಡಿ ಎಷ್ಟು ಸುಂದರವಾಗಿದ್ದಾವೆ ಇದು ಕಿರ್ಸನ್ ಪಲ್ಯ ಇವತ್ತು ಸಂಜೆಗೆ ನಾವು ರೊಟ್ಟಿ ಮತ್ತು ಕಿರ್ಸನ್ ಪಲ್ಯ ಉಣ್ತೀವಿ ತುಂಬ ಚೆನ್ನಾಗಿ ಇದು ಕೆಂಪು ರಾಜಗಿರಿ ಅಂತಾರೆ ಸಾರಿ ಕಿರ್ಸನ್ ಅಲ್ಲ ಕೆಂಪು ರಾಜಗಿರಿ ಪಲ್ಯ ಇದೆ ನೋಡಿ ಚೆನ್ನಾಗಿ ತೊಳ್ಕೊಂಡು ಇಟ್ಟಿವಿ ಇವತ್ತು ಸಾಯಂಕಾಲ ಇದೆ ಸ್ಪೆಷಲ್ ಡಿನ್ನರ್